ಇನ್ನೊಂದು ಸಲ ಯಾವ್ಯಾವ ರಾಜ್ಯದಲ್ಲಿ ಏನೇನು ಕಥೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಆಂಧ್ರ ಪ್ರದೇಶ ಟಿಡಿಪಿ ಬಿಜೆಪಿ ಜನಸೇನಾ ಮೈತ್ರಿ 22 ಕ್ಷೇತ್ರಗಳು, 25ರ ಪೈಕಿ 22 ಗೆದ್ದಿದೆ ಎನ್ಡಿಎ. ವೈಎಸ್ಆರ್ ಕಾಂಗ್ರೆಸ್ ಜಗನ್ ರೆಡ್ಡಿ ಪಕ್ಷ 3 ಕ್ಷೇತ್ರ. ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಕಡೆಗಳಲ್ಲಿ ಜಗನ್ ರೆಡ್ಡಿ ಪಕ್ಷಕ್ಕೆ ಭಾರಿ ಹಿನ್ನಡೆ. ಟಿಡಿಪಿ ಬಿಜೆಪಿ ಜನಸೇನಾ ಮೈತ್ರಿ 162 ಕ್ಷೇತ್ರಗಳನ್ನು ಗೆದ್ದಿದೆ. 175 ಒಟ್ಟು ಕ್ಷೇತ್ರ. ಅಲ್ಲಿ 88 ಪಡೆದಂಥವರು ಅಧಿಕಾರಕ್ಕೆ ಬರ್ತಾರೆ. ಮ್ಯಾಜಿಕ್ ನಂಬರ್ 88. ಜನಸೇನಾ ಬಿಜೆಪಿ ಟಿಡಿಪಿ ಮೈತ್ರಿ 162 ಗೆದ್ದಿದೆ. ವೈಎಸ್ಆರ್ ಕಾಂಗ್ರೆಸ್ ಗೆದ್ದಿರೋದು 13. ಅಧಿಕೃತ ವಿರೋಧ ಪಕ್ಷವೂ ಆಗಲಿಲ್ಲ, ಅಧಿಕೃತ ವಿರೋಧ ಪಕ್ಷವೂ ಅಲ್ಲ. ಕಳೆದ ಸಲ ಇಂಥದ್ದೇ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ಜಗನ್ ರೆಡ್ಡಿ ಪಡೆದಿದ್ರು. ಇಲ್ಲಿ 140 ಕ್ಷೇತ್ರಗಳ ಆಚೆಯಿಂದ ಈಚೆ ಆಗಿದ್ದಾವೆ ವಿಧಾನಸಭೆಯಲ್ಲಿ. 140 ಕ್ಷೇತ್ರಗಳು. ತೆಲಂಗಾಣ ಕಾಂಗ್ರೆಸ್ ಬಿಜೆಪಿಗಿಂತಲೂ ಕಡಿಮೆ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು. ಸಮಬಲಕ್ಕೆ ಬಂದಿದೆ. 8 ಬಿಜೆಪಿ 8 ಕಾಂಗ್ರೆಸ್, 1 ಎಐಎಂಐಎಂ. ಹೈದರಾಬಾದ್ನಲ್ಲಿ ಓವೈಸಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಬಿಆರ್ಎಸ್ 0. ಉತ್ತರ ಪ್ರದೇಶದ ಸಂಖ್ಯೆಗಳನ್ನು ನೋಡಿ. ಐಎನ್ಡಿಎ ಮೈತ್ರಿಕೂಟ 42 ಐಎನ್ಡಿಎ ಮೈತ್ರಿಕೂಟ, ಎನ್ಡಿಎ 37, ಅದರ್ಸ್ 1. ಟೋಟಲ್ ಟ್ಯಾಲಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವ ರಾಜ್ಯ ಉತ್ತರ ಪ್ರದೇಶ. ಸಮಾಜವಾದಿ ಪಕ್ಷ ಕಾಂಗ್ರೆಸ್ನ ಮೈತ್ರಿ ಕಮಾಲ್ ಮಾಡಿದೆ ಉತ್ತರ ಪ್ರದೇಶದಲ್ಲಿ. ತಮಿಳುನಾಡು ಕಾಂಗ್ರೆಸ್ ಡಿಎಂಕೆ ಮೈತ್ರಿ 38. ಬಿಜೆಪಿ ಇಲ್ಲಿ ಖಾತೆ ತೆರೆಯುತ್ತೆ ಅನ್ನುವ ಭವಿಷ್ಯವನ್ನ ಎಕ್ಸಿಟ್ ಪೋಲ್ಗಳ ನುಡಿದಿದ್ವು. ಇಲ್ಲ, ಆಗಿಲ್ಲ. ಪಿಎಂಕೆ 1 ಸ್ಥಾನ ಗೆದ್ದಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿರುವ ಪಿಎಂಕೆ. ಕೇರಳ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಯುಡಿಎಫ್ 18 ಸ್ಥಾನಗಳನ್ನು ಗೆದ್ದರೆ ಎಲ್ಡಿಎಫ್ 1, ಬಿಜೆಪಿ 1. ದೇಶ 42 ಐಎನ್ಡಿಎ 37, ಎನ್ಡಿಎ 1 ಇತರೆ. ಮಹಾರಾಷ್ಟ್ರ ಬಿಜೆಪಿಯ ಆಸೆಗೆ ತಣ್ಣೀರೆರಚಿದ ಮತ್ತೊಂದು ರಾಜ್ಯ. ಐಎನ್ಡಿಎ ಮೈತ್ರಿಕೂಟ 28, ಎನ್ಡಿಎ 19. ಮಧ್ಯಪ್ರದೇಶವನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಕಳೆದ ಸಲಕ್ಕಿಂತ 1 ಸ್ಥಾನ ಜಾಸ್ತಿ. ಕಳೆದ ಸಲ 28 ಗೆದ್ದಿದ್ರು, ಈ ಸಲ 29 ಗೆದ್ದಿದೆ. ಇದರ ನಿರೀಕ್ಷೆ ಇತ್ತು. ಗುಜರಾತ್ 2014, 2019 2 ಸಲ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ. ಈ ಸಲ ಕಾಂಗ್ರೆಸ್ 1 ತೋರಿಸ್ತಾ ಇದೆ. 1 ಕಾಂಗ್ರೆಸ್. ಬಿಹಾರ ಎನ್ಡಿಎ ಮೈತ್ರಿಗೆ ಜಯ ಎಂದಿದೆ.
ಬಿಜೆಪಿ ಜೆಡಿಯು ಮೈತ್ರಿ 33 ಕ್ಷೇತ್ರಗಳನ್ನು ಗೆದ್ದರೆ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿ 7 ಕ್ಷೇತ್ರಗಳು. ರಾಜಸ್ಥಾನ ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟ ಮತ್ತೊಂದು ರಾಜ್ಯ. ಕಳೆದ ಸಲ ಕ್ಲೀನ್ ಸ್ವೀಪ್ ಮಾಡಿತ್ತು ರಾಜಸ್ಥಾನವನ್ನ ಬಿಜೆಪಿ. ಕಳೆದ ಸಲ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಬಿಜೆಪಿ ಲೋಕಸಭಾ ಚುನಾವಣೆಯನ್ನ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಸಲ ಬಿಜೆಪಿ ಸರ್ಕಾರ ಇದೆ, PC ಮೋಹನ್ ಗೆಲುವು ಅನ್ನೋ ಸುದ್ದಿ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.